ಫ್ರೆಂಡ್ಸ್, ವೆಲ್ಕಮ್ ಟು ದಿ GK ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡುವಂತಹ PIB ನ್ಯೂಸ್ ಪೇಪರ್ ಆಗಿರ್ಬೋದು, ಇತರೆ ಪ್ರಮುಖ ಕರೆಂಟ್ ಅಫೇರ್ಸನ್ನು ನಿಮ್ಮ ಮುಂದೆ ತರ್ತಾ ಇರ್ತೇನೆ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ. ಒಂದನೇ ಕ್ವಶನ್: ಭಾರತ ಸರ್ಕಾರ ಯಾವ ವರ್ಷದ ವೇಳೆಗೆ ಸಾರ್ವತ್ರಿಕ ಆರೋಗ್ಯ ವಿಮೆ ವ್ಯಾಪ್ತಿಯನ್ನು ಸಾಧಿಸುವ ಗುರಿಯನ್ನು ಹೊಂದಿದೆ? ಗಮನಿಸಬಹುದು, ಯೂನಿವರ್ಸಲ್ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್. ಸರಿಯಾದಂಥ ಉತ್ತರ 2033. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಕೇಂದ್ರ ಸರ್ಕಾರ ಈ ಪ್ರಮುಖ ಯೋಜನೆಯನ್ನು ಹಾಕಿಕೊಂಡಿರ್ತಕ್ಕಂಥದ್ದು. ಗಮನಿಸಬಹುದು, ದಿ ಹಿಂದೂ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. 2033ರ ವೇಳೆಗೆ ಗಮನಿಸಿ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಮಾಡುವ ಗುರಿಯನ್ನು ಹಾಕಿಕೊಂಡಿರ್ತಕ್ಕಂಥದ್ದು. ಸೊ ಗವರ್ಮೆಂಟ್ ಸ್ಕೀಮ್ ಆಗಿದೆ ಅದು. ಆ ಕಾರಣಕ್ಕಾಗಿ ಎಕ್ಸಾಮ್ನ ದೃಷ್ಟಿಯಿಂದಾಗಿ ಇಂಪಾರ್ಟೆಂಟ್ ಆಗುತ್ತೆ. ಹೆಚ್ಚಿನ ಡೀಟೇಲ್ಸ್ ಗಮನಿಸಿ. 2033ರ ವೇಳೆಗೆ ಸಾರ್ವತ್ರಿಕ ಆರೋಗ್ಯ ವಿಮಾ ರಕ್ಷಣೆಯ ಗುರಿಯನ್ನು ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ದಾರೆ. ಇದನ್ನು ರಾಜ್ಯಸಭೆಯ ಪ್ರಶ್ನೋತ್ತರ ಅವಧಿಯಲ್ಲಿ ಈ ಹೇಳಿಕೆಯನ್ನು ನೀಡಿದ್ದಾರೆ. ವಿಮಾ ಪ್ರವೇಶವನ್ನು ವಿಸ್ತರಿಸಲು 25,000 ಗ್ರಾಮ ಪಂಚಾಯಿತಿಗಳನ್ನು ಒಳಗೊಳ್ಳುವ ಗ್ರಾಮೀಣ ಸಂಪರ್ಕ ಕಾರ್ಯಕ್ರಮ ಜಾರಿ ಮಾಡಲಾಗುವುದು ಅಂತ ಘೋಷಣೆ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ. ಓಕೆ, ಇಲ್ಲಿ ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಏನಿದೆ, ಇದು ಗ್ರಾಮ ಪಂಚಾಯತನ್ನು ವಿಮಾ ರಕ್ಷಣೆಯನ್ನು ಅಳೆಯುವ ಮೂಲ ಘಟಕವಾಗಿ ಪರಿಗಣಿಸುತ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಪಾಯಿಂಟನ್ನು ಗಮನಿಸಬಹುದು. 2024ರ ಅಧಿಸೂಚನೆಯ ಪ್ರಕಾರ, ಅಂದರೆ ಕೇಂದ್ರ ಸರ್ಕಾರ ಹೊರಡಿಸಿರುವ ಅಧಿಸೂಚನೆ ಪ್ರಕಾರ, ಸೊ ಇಲ್ಲಿ ವಿಮಾ ನಿಯಂತ್ರಣ ಅಭಿವೃದ್ಧಿ ಪ್ರಾಧಿಕಾರ ಏನು ಹೇಳುತ್ತೆ ಅಂದರೆ, ವಿಮಾ ರಕ್ಷಣೆಯನ್ನು ಅಳೆಯುವ ಮೂಲ ಘಟಕ ಯಾವುದು ಅಂದರೆ ಗ್ರಾಮ ಪಂಚಾಯತ್. ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಿಮಾ ರಕ್ಷಣೆಯನ್ನು ಅಳೆಯುವ ಮೂಲ ಘಟಕ ಗ್ರಾಮ ಪಂಚಾಯತ್. ಈ ವಿಮಾ ರಕ್ಷಣೆ ಏನಿದೆ, ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆಯು ಮುಖ್ಯವಾಗಿ 436 ವಾರ್ಷಿಕ ಪ್ರೀಮಿಯಂನಲ್ಲಿ 2 ಲಕ್ಷ ಜೀವ ವಿಮೆಯನ್ನು ಒದಗಿಸುತ್ತದೆ. ಸೊ ಇಷ್ಟು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ನೆನಪಿರಲಿ. ಎರಡನೇ ಕ್ವಶನ್ ಏನಿದೆ ಅಂತ ಗಮನಿಸಬಹುದು ನೀವು. ಭಾರತದಲ್ಲಿ ಮಾರ್ಚ್ 23ರಂದು ಆಚರಿಸಲಾಗುವ ಶಾಹಿದ್ ದಿವಸ್ ಅಥವಾ ಹುತಾತ್ಮರ ದಿನವನ್ನು ಕೆಳಗಿನ ಯಾವ ಸ್ವಾತಂತ್ರ್ಯ ಹೋರಾಟಗಾರರ ವೀರ ಮರಣಕ್ಕೆ ಸಂಬಂಧಪಟ್ಟಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1, ಭಗತ್ ಸಿಂಗ್, ಸುಖದೇವ್ ಥಾಪರ್, ಶಿವರಾಮ್ ರಾಜ್ಗುರು. ಓಕೆ, ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಗಮನಿಸಬಹುದು ನೀವು. ನೋಡಿ, 1931ರ ಈ ದಿನದಂದು ಲಾಹೋರಿನಲ್ಲಿ ಬ್ರಿಟಿಷರಿಂದ ಗಲ್ಲಿಗೇರಿಸಲ್ಪಟ್ಟ ಸ್ವತಂತ್ರ ಹೋರಾಟಗಾರರಾದ ಭಗತ್ ಸಿಂಗ್, ಸುಖದೇವ್ ಥಾಪರ್, ಶಿವರಾಮ್ ರಾಜ್ಗುರು ಅವರ ಅಂತಿಮ ತ್ಯಾಗವನ್ನು ಸ್ಮರಿಸಲು ಭಾರತದಲ್ಲಿ ಮಾರ್ಚ್ 23ರಂದು ಶಾಹಿದ್ ದಿನ ಅಥವಾ ಹುತಾತ್ಮರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಕಾರಣ ಏನು ಅಂತ ಅಂದರೆ, 1928ರಂದು ನೋಡಿ, ಲಾಲಾ ಲಜಪತ್ ರಾಯ್ ಅವರ ಸಾವಿಗೆ ಕಾರಣ ಆಗಿರತಕ್ಕಂತಹ JP ಸೌಂಡರ್ಸ್ ಎಂಬ ಬ್ರಿಟಿಷ್ ಅಧಿಕಾರಿಯನ್ನು ಹತ್ಯೆ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇವರಿಗೆ 1931ರಲ್ಲಿ ಗಲ್ಲಿಗೇರಿಸಲಾಗುತ್ತದೆ. ಸೊ ಇದು ಕೂಡ ನೆನಪಿರಲಿ. ಓಕೆ, ನೆಕ್ಸ್ಟು ಮೂರನೇ ಕ್ವಶನ್ ಏನಿದೆ ಅಂತ ಗಮನಿಸಿ. ಪ್ರಧಾನಿ ನರೇಂದ್ರ ಮೋದಿ ಕೆಳಗಿನ ಯಾರನ್ನು ಹಿಂದಿಕ್ಕಿ ಭಾರತದ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಸರ್ಕಾರದ ಮುಖ್ಯಸ್ಥ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ? ಸರಿಯಾದಂಥ ಉತ್ತರ ಪವನ್ ಕುಮಾರ್ ಚಾಮ್ಲಿಂಗ್. ಅಂದರೆ 2 ದಶಕಗಳ ಕಾಲ, ಅಂದರೆ 20 ವರ್ಷಗಳ ಕಾಲ ಕಂಟಿನ್ಯೂ ಆಗಿ ಸರ್ಕಾರದ ಸೇವೆಯಲ್ಲಿರುವ ಒಬ್ಬ ವ್ಯಕ್ತಿ ಅಂತಂದರೆ ಅದು ನರೇಂದ್ರ ಮೋದಿ ಅವರು. ಅಂದರೆ ಈ ಮೂಲಕ ಭಾರತದಲ್ಲಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದಂತಹ ಸರ್ಕಾರದ ಮುಖ್ಯಸ್ಥ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಹಿಂದೆ ಪವನ್ ಕುಮಾರ್ ಚಾಮ್ಲಿಂಗ್ ಈ ಹೆಸರಿನ ಅಧಿಕಾರವನ್ನು ಹೊಂದಿದ್ರು. ಓಕೆ, ಸೊ ಗಮನಿಸಿ. ಪ್ರಧಾನಿ ಮೋದಿ ಮತ್ತೊಂದು ದಾಖಲೆ. ಇವರು ಸರಿಸುಮಾರು ಅಧಿಕಾರದಲ್ಲಿ 8,931 ದಿನಗಳ ಅಧಿಕಾರಾವಧಿ ಪೂರ್ಣ ಮಾಡಿದ್ದಾರೆ. ಸೊ ಈ ಮೂಲಕ ರಾಜಕೀಯ ವಲಯದಲ್ಲಿ ಒಂದು ಮಹತ್ವದ ಮೈಲುಗಲ್ಲು. ಗಮನಿಸಿ, ಮಾರ್ಚ್ 22, 2026ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದಲ್ಲಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಸರ್ಕಾರದ ಮುಖ್ಯಸ್ಥರಾದರು. ಅವರು ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿಯಾಗಿ
ತಮ್ಮ ಅಧಿಕಾರಾವಧಿಯನ್ನು ಒಟ್ಟುಗೂಡಿಸಿ ಸರಿಸುಮಾರು 8,931 ದಿನಗಳನ್ನು ಪೂರ್ಣಗೊಳಿಸಿದ್ದಾರೆ. ಈ ಮೂಲಕ ಅವರು 2001ರಲ್ಲಿ ಗುಜರಾತ್ನ ಮುಖ್ಯಮಂತ್ರಿಯಾಗಿ ತಮ್ಮ ನಾಯಕತ್ವವನ್ನು ಮುಂದುವರಿಸಿಕೊಳ್ತಾ ಹೋಗಿ ಇಲ್ಲಿಯವರೆಗೂ ಅವರು ಕಂಟಿನ್ಯೂ ಆಗಿ ಅಧಿಕಾರದಲ್ಲಿದ್ದಾರೆ. ಸೊ ಇದು ಕೂಡ ನೆನಪಿರಲಿ. ಅವರು 2014ರಿಂದ ಪ್ರಧಾನಮಂತ್ರಿ ಆಗ್ತಾರೆ. ಸೊ ಪ್ರಸ್ತುತ ಕೂಡ ಪ್ರಧಾನಮಂತ್ರಿಯಾಗಿ ಮುಂದುವರೆದಿದ್ದಾರೆ. ಸೊ ಹೀಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ 2 ದಶಕಗಳ ನಿರಂತರ ನಾಯಕತ್ವವನ್ನು ಇದು ಪ್ರತಿಬಿಂಬಿಸುತ್ತದೆ. ಓಕೆ, ನೆಕ್ಸ್ಟು 4ನೇ ಕ್ವಶನ್ ಗಮನಿಸಿ. ಇತ್ತೀಚೆಗೆ ಕೆಳಗಿನ ಯಾವ ಸಂಸ್ಥೆ ಅಮೋಘ ಜ್ವಾಲ ಎಂಬ ಮಿಲಿಟರಿ ವ್ಯಾಯಾಮವನ್ನು ನಡೆಸಿತು? ಅಥವಾ ಕೆಳಗಿನ ಯಾವ ಪಡೆ ಅಂತ ಅಂದ್ಕೊಳ್ಳಿ. ಸೊ ಕೆಳಗಿನ ಯಾವ ಪಡೆ ಅಮೋಘ ಜ್ವಾಲ ಎಂಬ ಮಿಲಿಟರಿ ವ್ಯಾಯಾಮ? ಸೊ ಮಿಲಿಟರಿ ಅಂತ ಬಂದರೆ ಇಂಡಿಯನ್ ಆರ್ಮಿ ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ. ಸೊ ಅಮೋಘ ಜ್ವಾಲ ಎಂಬ ಪ್ರಮುಖ ವ್ಯಾಯಾಮವನ್ನು ನಡೆಸಿತು. ಇಂಡಿಯನ್ ಆರ್ಮಿ ಕಂಡಕ್ಟ್ಸ್ ಎಕ್ಸಸೈಸ್ ಅಮೋಘ ಜ್ವಾಲ ಅಟ್ ಬಬಿನಾ ಫೀಲ್ಡ್ ಫೈರಿಂಗ್ ರೇಂಜ್. ಓಕೆ, ಸೊ ಹಾಗಾದರೆ ಎಲ್ಲಿದೆ ಬಬಿನಾ ಫೀಲ್ಡ್ ಫೈರಿಂಗ್ ರೇಂಜ್? ಸೊ ಇದನ್ನು ನೀವು ಗಮನಿಸಬಹುದು. ಹೆಚ್ಚಿನ ಡೀಟೇಲ್ಸ್ ನೋಡಿ. ಭಾರತೀಯ ಸೇನೆಯ ದಕ್ಷಿಣ ಕಮಾಂಡ್ನ ಉತ್ತರ ಪ್ರದೇಶದ ಬಬಿನಾ ಫೀಲ್ಡ್ ಫೈರಿಂಗ್ ರೇಂಜ್ನಲ್ಲಿ ಈ ವ್ಯಾಯಾಮವನ್ನು ನಡೆಸಲಾಯಿತು. ಈ ವ್ಯಾಯಾಮದಲ್ಲಿ ಹೈ ಟೆಂಪೋ ಯಾಂತ್ರಿಕ ಯುದ್ಧ ವಿಮಾನಗಳನ್ನು ಇಲ್ಲಿ ಸಾಮರ್ಥ್ಯಗಳನ್ನು ಪ್ರದರ್ಶಿಸಲಾಯಿತು. ಸೊ ಇದು ಕೂಡ ನೆನಪಿರಲಿ. ನೆಕ್ಸ್ಟು 5ನೇ ಕ್ವಶನ್ ಗಮನಿಸಿ. ಇತ್ತೀಚೆಗೆ ಕೆಳಗಿನ ಯಾವ ಸಂಸ್ಥೆಯು ರಿಲೀಫ್ ಸ್ಕೀಮ್, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ರಿಲೀಫ್ ಸ್ಕೀಮನ್ನು ಜಾರಿಗೆ ತಂದಿದೆ? ಸರಿಯಾದಂಥ ಉತ್ತರ ಎಕ್ಸ್ಪೋರ್ಟ್ ಪ್ರಮೋಷನ್ ಮಿಷನ್ ಅಂತ ಕರೀತಾರೆ. ಅಂದರೆ EPM ಅಂತ ಕರೀತಾರೆ. ಎಕ್ಸ್ಪೋರ್ಟ್ ಪ್ರಮೋಷನ್ ಮಿಷನ್ ರಿಲೀಫ್ ಸ್ಕೀಮನ್ನು ಜಾರಿಗೆ ತಂದಿದೆ. ಹಾಗಾದರೆ ಈ ರಿಲೀಫ್ ಸ್ಕೀಮ್ನ ಫುಲ್ ಫಾರ್ಮ್ ಏನಂತ ಕೇಳ್ತಾರೆ. ರಿಲೀಫ್ ಫುಲ್ ಫಾರ್ಮ್ ಇದೆ. ಓಕೆ, ಈ ಫುಲ್ ಫಾರ್ಮ್ನ ತಿಳಿಸ್ಕೊಡ್ತೀನಿ. ಇದನ್ನು PIB ನ್ಯೂಸ್ ಪೇಪರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ರಿಲೀಸ್ ಮಾಡಿದೆ. ಓಕೆ, ಸೊ ರಿಲೀಫ್ನ ಫುಲ್ ಫಾರ್ಮ್ ಗಮನಿಸಬಹುದು. ರೆಸಿಲಿಯನ್ಸ್ ಆ್ಯಂಡ್ ಲಾಜಿಸ್ಟಿಕ್ಸ್ ಇಂಟರ್ವೆನ್ಷನ್ ಫಾರ್ ಎಕ್ಸ್ಪೋರ್ಟ್ ಫೆಸಿಲಿಟೇಷನ್ ಅಂತ ಕರೀತಾರೆ. ಓಕೆ, ಇದರ ಫುಲ್ ಫಾರ್ಮ್ ಇದು, ರಿಲೀಫ್ನ ಫುಲ್ ಫಾರ್ಮು. ಓಕೆ, ಯಾವ ಉದ್ದೇಶವನ್ನು ಹೊಂದಿದೆ ಇದು? ಹಾಗಾದರೆ ನೋಡಿ, ಯಾವ ಉದ್ದೇಶವನ್ನು ಹೊಂದಿದೆ ಇದರ ಫುಲ್ ಫಾರ್ಮ್ ಇಲ್ಲಿ ಕೊಟ್ಟಿದ್ದೇನೆ ಕನ್ನಡದಲ್ಲಿ ನೋಡಿ. ರಫ್ತು ಸುಗಮತೆಗಾಗಿ ಸ್ಥಿತಿಸ್ಥಾಪಕತ್ವ ಮತ್ತು ಲಾಜಿಸ್ಟಿಕ್ಸ್ ಹಸ್ತಕ್ಷೇಪ ಅಂತ ಕರೀತಾರೆ. ಸೊ ಯಾವ ಉದ್ದೇಶಕ್ಕಾಗಿ ಈ ರಿಲೀಫ್ ಸ್ಕೀಮ್ ಜಾರಿಗೆ ಬಂದಿದೆ ಅಂದರೆ, ಪಶ್ಚಿಮ ಏಷ್ಯಾದ ಬಿಕ್ಕಟ್ಟು ಮತ್ತು ಹೊರಮುಜ್ ಜಲಸಂಧಿಯ ಬಳಿ ಹಡಗು ಮಾರ್ಗಗಳ ಮೇಲೆ ಪರಿಣಾಮ ಬೀರಿದ ಅಡೆತಡೆಗಳಿಂದಾಗಿ ಈ ಯೋಜನೆಯನ್ನು ಪರಿಚಯಿಸಲಾಗಿದೆ. ಹೆಚ್ಚಿನ ಸರಕು ಸಾಗಣೆ ವೆಚ್ಚ, ವಿಮಾ ಕಂತುಗಳು ಮತ್ತು ವಿಳಂಬವನ್ನು ಎದುರಿಸುತ್ತಿರುವ ರಫ್ತುದಾರರಿಗೆ ಬೆಂಬಲ ನೀಡುವುದು ಈ ಯೋಜನೆಯ ಗುರಿಯಾಗಿದೆ. ನೋಡಿ, ಹೆಚ್ಚಿನ ಸರಕು ಸಾಗಣೆ ವೆಚ್ಚ ಆಗಿರ್ಬೋದು, ವಿಮಾ ಕಂತುಗಳಿಗೆ ಮತ್ತು ವಿಳಂಬವನ್ನು ಎದುರಿಸುತ್ತಿರುವ ರಫ್ತುದಾರರಿಗೆ ಬೆಂಬಲವನ್ನು ಈ ಸ್ಕೀಮ್ ಒದಗಿಸುತ್ತದೆ. ವಿಶೇಷವಾಗಿ MSMEಗಳಿಗೆ ಅಪಾಯದ ವ್ಯಾಪ್ತಿ ತಗ್ಗಿಸುತ್ತದೆ, ಹಣಕಾಸಿನ ನೆರವನ್ನು ನೀಡುತ್ತದೆ, ಲಾಜಿಸ್ಟಿಕ್ಸ್ಗಳ ಬೆಂಬಲವನ್ನು ಒದಗಿಸುತ್ತದೆ ಇದು. ಸೊ ಈ ಮೂಲಕ ECGC ಭಾರತೀಯ ರಫ್ತು ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಇದರ ನೋಡಲ್ ಅನುಷ್ಠಾನ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡಿ, 6ನೇ ಕ್ವಶನ್ನು. ಕೆಳಗಿನ ಯಾವ ಸೈಬರ್ ಭದ್ರತಾ ಉಪಕ್ರಮವನ್ನು ಪ್ರಾರಂಭಿಸಿದ್ದಕ್ಕಾಗಿ RBI ಜಾಗತಿಕ ಇನಿಷಿಯೇಟಿವ್ ಆಫ್ ದ ಇಯರ್ ಅವಾರ್ಡ್ ಮನ್ನಣೆಯನ್ನು ಪಡೆದುಕೊಂಡಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 .bank.in ಡೊಮೇನ್. ಇಲ್ಲಿ ಕೇಳ್ಬೋದು ಡೈರೆಕ್ಟಾಗಿ ನಿಮಗೆ, ಇತ್ತೀಚೆಗೆ ಕೆಳಗಿನ ಯಾವ ಸಂಸ್ಥೆ ಅಥವಾ ಬ್ಯಾಂಕ್ .bank.in ಡೊಮೇನ್ ಎಂಬ ಇನಿಷಿಯೇಟಿವನ್ನು ಲಾಂಚ್ ಮಾಡಿದೆ ಅಂತ? ಸರಿಯಾದಂಥ ಉತ್ತರ RBI. ಸೊ ಈ ಡೊಮೇನ್ ಲಾಂಚ್ ಮಾಡಿದ್ದಕ್ಕಾಗಿ RBIಗೆ ಜಾಗತಿಕವಾಗಿ ಇನಿಷಿಯೇಟಿವ್ ಆಫ್ ದ ಇಯರ್ ಅವಾರ್ಡ್ ದೊರೆತಿರತಕ್ಕಂಥದ್ದು. ಇಂಪಾರ್ಟೆಂಟ್ ಆಗುತ್ತೆ ಒಂದು ಕ್ವಶನ್. RBI ವಿನ್ಸ್ ಗ್ಲೋಬಲ್ ಇನಿಷಿಯೇಟಿವ್ ಆಫ್ ದ ಇಯರ್ ಅವಾರ್ಡನ್ನು ಪಡೆದುಕೊಂಡಿದೆ. ಸೊ ಗ್ಲೋಬಲ್ ಇನಿಷಿಯೇಟಿವ್ ಆಫ್ ದ ಇಯರ್ ಅವಾರ್ಡ್ ಅಂತ ಕರೀತಾರೆ. ಸೊ ಆ ಅವಾರ್ಡ್ ಹೆಸರು ಪ್ರೆಸ್ಟೀಜಸ್ ಇನಿಷಿಯೇಟಿವ್ ಆಫ್ ದ ಇಯರ್ ಅವಾರ್ಡ್ ಅಂತ ಕರೀತಾರೆ. ಇದು ಲಂಡನ್ ಬೇಸ್ಡ್ ಸೆಂಟ್ರಲ್ ಬ್ಯಾಂಕಿಂಗ್ ರಿಕಗ್ನೈಸ್ ಮಾಡಿ ಕೊಡತಕ್ಕಂಥ ಒಂದು ಪ್ರಮುಖ ಬ್ಯಾಂಕಿಂಗ್ ವಲಯದ ಪ್ರಶಸ್ತಿಯಾಗಿದೆ.
ಸೊ ಈ ಪ್ರಶಸ್ತಿ ಈ ವರ್ಷ ಆರ್ ಬಿ ಐಗೆ ಲಭಿಸಿರ್ತಕ್ಕಂಥದ್ದು. ಕಾರಣ ಏನಂದರೆ ಆರ್ ಬಿ ಐ ಲಾಂಚ್ ಮಾಡಿರ್ತಕ್ಕಂಥ .bank.in ಡೊಮೈನ್ ಎಂಬ ಪ್ರಮುಖ ಡೊಮೈನ್ಗೆ. ಓಕೆ, ಸೊ ಏನು ಮಾಡುತ್ತೆ ಹಾಗಾದರೆ ಇದು? ಸೊ ಗಮನಿಸಬಹುದು, ಇದು ಭಾರತವು ಬ್ಯಾಂಕಿಂಗ್ ವ್ಯವಸ್ಥೆಗೆ ಸುರಕ್ಷಿತ ಹಾಗೂ ವಿಶೇಷ ಇಂಟರ್ನೆಟ್ ಡೊಮೇನನ್ನು ಕಡ್ಡಾಯಗೊಳಿಸಿದ ಜಾಗತಿಕವಾಗಿ ಮೊದಲ ದೇಶವಾಗಿ ಈ ಡೊಮೇನ್ ಪರಿಣಮಿಸಿದೆ. ಸೊ ಈ ಕಾರಣಕ್ಕಾಗಿ ಜಾಗತಿಕವಾಗಿ ಅಗ್ರಸ್ಥಾನಕ್ಕೆ ಬಂದಿರತಕ್ಕಂಥದ್ದು ಭಾರತ. ಅಂದರೆ ಬ್ಯಾಂಕಿಂಗ್ ವ್ಯವಸ್ಥೆಗೆ ಸುರಕ್ಷಿತ ಮತ್ತು ವಿಶೇಷ ಇಂಟರ್ನೆಟ್ ಒದಗಿಸುವುದರಲ್ಲಿ ಅಗ್ರಸ್ಥಾನದಲ್ಲಿದೆ. ನೆಕ್ಸ್ಟು 7ನೇ ಕ್ವೆಶ್ಚನ್ ಗಮನಿಸಿ. ಜನಾಂಗೀಯ ತಾರತಮ್ಯ ನಿರ್ಮೂಲನೆಗಾಗಿ ಅಂತಾರಾಷ್ಟ್ರೀಯ ದಿನ. ಇಂಟರ್ನ್ಯಾಷನಲ್ ಡೇ ಆಫ್ ದ ಎಲಿಮಿನೇಷನ್ ಆಫ್ ರೇಸಿಯಲ್ ಡಿಸ್ಕ್ರಿಮಿನೇಷನ್. ಪ್ರತಿ ವರ್ಷ ಯಾವ ದಿನಾಂಕದಂದು ನಾವು ಆಚರಣೆ ಮಾಡ್ತೀವಿ ಅಂದರೆ ಮಾರ್ಚ್ 21. ಆಪ್ಷನ್ ನಂಬರ್ 1 ಸರಿಯಾಗಿದೆ. ಓಕೆ, ಮಾರ್ಚ್ 21ರಂದು ನಾವು ಆಚರಣೆ ಮಾಡ್ತೀವಿ. ಸೊ ಏನನ್ನು ಇದು ಸ್ಮರಿಸುತ್ತದೆ ಅಂದರೆ ಶಾರ್ಪ್ವಿಲ್ಲೆ ಹತ್ಯಾಕಾಂಡ. ದಕ್ಷಿಣ ಆಫ್ರಿಕಾದಲ್ಲಿ ಈ ಹಲ್ಲೆ ನಡೆಯುತ್ತದೆ, ಹತ್ಯಾಕಾಂಡ. ಸೊ ಇಲ್ಲಿ ಈ ಹತ್ಯಾಕಾಂಡದಲ್ಲಿ 69 ಜನರು ಸಾವನ್ನಪ್ತಾರೆ. ಈ ಹತ್ಯಾಕಾಂಡ ನಡೆದಿದ್ದಂಥದ್ದು 1960ರಲ್ಲಿ. ಸೊ ಇಷ್ಟು ನೆನಪಿರಲಿ. ಈ ದಿನವನ್ನು ಆಚರಿಸಲು ಕಾರಣ ಏನು ಅಂತ ಕೇಳಿದರೆ ಶಾರ್ಪ್ವಿಲ್ಲೆ ಹತ್ಯಾಕಾಂಡ ಅಂತ ನೆನಪಿರಬೇಕು. ಶಾರ್ಪ್ವಿಲ್ಲೆ ಹತ್ಯಾಕಾಂಡ ನಿಮಗೆ ಒಂದಿಸಿ ಬರೆಯರಲ್ಲಿ ಕೇಳಬಹುದು. FD SDA PSI ಓದ್ತಕ್ಕಂಥವ್ರಿಗೆ 1960ರಲ್ಲಿ ನಡೆದಿದೆ. ಶಾರ್ಪ್ವಿಲ್ಲೆ ಹತ್ಯಾಕಾಂಡ ಪ್ಲೇಸ್ ದಕ್ಷಿಣ ಆಫ್ರಿಕಾ. ಇದು ಕೂಡ ನೆನಪಿರಲಿ. ಇಲ್ಲಿ ಈ ಕಾರಣದಿಂದಾಗಿ ಜಾಗತಿಕವಾಗಿ ಜನಾಂಗೀಯ ತಾರತಮ್ಯದ ವಿರುದ್ಧ ಹೋರಾಡಲು ವಿಶ್ವಸಂಸ್ಥೆ 1966ರಲ್ಲಿ ಈ ದಿನವನ್ನು ಆಚರಣೆ ಮಾಡಲು ವಿಶ್ವದಾದ್ಯಂತ ಘೋಷಣೆ ಮಾಡಿತು. ಸೊ ಇದರ ನಂತರ ಈ ತಿಂಗಳ ಇಂಪಾರ್ಟೆಂಟ್ ಡೇಸ್ ಮತ್ತು ಆ ದಿನಾಂಕವನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಇವೆಲ್ಲ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಚ್ 1 ಜೀರೋ ಡಿಸ್ಕ್ರಿಮಿನೇಷನ್ ಡೇ, ವರ್ಲ್ಡ್ ಸಿವಿಲ್ ಡಿಫೆನ್ಸ್ ಡೇನ ಆಚರಣೆ ಮಾಡ್ತಾರೆ. ಮತ್ತು ಮಾರ್ಚ್ 3ರಂದು ವರ್ಲ್ಡ್ ವೈಲ್ಡ್ ಲೈಫ್ ಡೇ, ವರ್ಲ್ಡ್ ಹಿಯರಿಂಗ್ ಡೇ ಅಂತ ಆಚರಣೆ ಮಾಡ್ತಾರೆ. ಅದೇ ರೀತಿ ಮಾರ್ಚ್ 8, ಮಾರ್ಚ್ 11, 12. ಸೊ ಇವೆಲ್ಲ ಬರ್ಕೊಳ್ಳಿ, ನೀವು ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಮಾರ್ಚ್ 15 ವರ್ಲ್ಡ್ ಕನ್ಸ್ಯೂಮರ್ ರೈಟ್ಸ್ ಡೇ ಆಚರಣೆ ಮಾಡ್ತೀವಿ. ಸೊ ಈ ಮೂಲಕ ಮಾರ್ಚ್ 20 ಇಂಟರ್ನ್ಯಾಷನಲ್ ಡೇ ಆಫ್ ಹ್ಯಾಪಿನೆಸ್, ವರ್ಲ್ಡ್ ಸ್ಪ್ಯಾರಸ್ ಡೇ. ಸೊ ಇದು ಕೂಡ ನೆನಪಿರಲಿ. ನೆಕ್ಸ್ಟು 8ನೇ ಕ್ವೆಶ್ಚನ್ ನೋಡಿ. ಇತ್ತೀಚೆಗೆ ಬಿಡುಗಡೆ ಮಾಡಲಾದಂತಹ 2026ನೇ ಸಾಲಿನ ಪ್ರತಿಷ್ಠಿತ ವಿಶ್ವ ಸಂತೋಷ ಸೂಚ್ಯಾಂಕ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ನಲ್ಲಿ ಅಥವಾ ರಿಪೋರ್ಟ್ನಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಭಾರತ 116ನೇ ಸ್ಥಾನದಲ್ಲಿದೆ. 2 ಸ್ಥಾನಗಳಿಗೆ ಸುಧಾರಣೆಯನ್ನು ಕಂಡಿದೆ. ಓಕೆ, ಇದು ನೆನಪಿರಲಿ, 2 ಸ್ಥಾನಗಳಲ್ಲಿ ಸುಧಾರಣೆಯನ್ನು ಕಂಡಿದೆ. ಉತ್ತಮ ಅಂತ ಅನ್ಕೋಬೋದು. 147 ದೇಶಗಳಲ್ಲಿ ಭಾರತ 116ನೇ ಸ್ಥಾನದಲ್ಲಿದೆ. ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಬಿಡುಗಡೆಯಾಗಿದೆ. ಓಕೆ, ಸೊ ಇಲ್ಲಿ ಟಾಪ್ ದೇಶ ಯಾವುದು ಅಂತ ಕೇಳಿದ್ರೆ ಎಗೈನ್ ಫಿನ್ಲ್ಯಾಂಡು. ಸತತ 9 ವರ್ಷ ವಿಶ್ವದ ಅತ್ಯಂತ ಸಂತೋಷದಾಯಕ ದೇಶ ಫಿನ್ಲ್ಯಾಂಡು. ಸತತವಾಗಿ 9 ವರ್ಷಗಳಿಂದ ಅಗ್ರಸ್ಥಾನದಲ್ಲಿದೆ. ಇಲ್ಲಿ ಟಾಪ್ 10 ದೇಶಗಳ ಪಟ್ಟಿ ಗಮನಿಸಬಹುದು ನೀವು. ಫಿನ್ಲ್ಯಾಂಡ್, ಐಸ್ಲ್ಯಾಂಡ್, ಡೆನ್ಮಾರ್ಕ್, ಕೋಸ್ಟರಿಕಾ, ಸ್ವೀಡನ್, ನಾರ್ವೆ, ನೆದರ್ಲ್ಯಾಂಡ್, ಇಸ್ರೇಲ್, ಲಕ್ಸಂಬರ್ಗ್, ಸ್ವಿಟ್ಜರ್ಲ್ಯಾಂಡ್. ಇವೆಲ್ಲ ವಿಶ್ವದ ಅತ್ಯಂತ ಟಾಪ್ 10 ಸಂತೋಷದಾಯಕ ದೇಶಗಳು. ನೋಡಿ, ಟಾಪ್ 10ರಲ್ಲಿ ಇಸ್ರೇಲ್ ಕಂಡು ಬಂದಿದೆ. ಸೊ ಇದನ್ನು ಕೂಡ ನೀವು ಗಮನಿಸಬೇಕು, ಹೈಲೈಟ್ ಇಂಥವೆಲ್ಲ. ಓಕೆ, ಇನ್ನು 147 ದೇಶಗಳಲ್ಲಿ ಭಾರತ 116ನೇ ಸ್ಥಾನದಲ್ಲಿದೆ. 2025ರಲ್ಲಿ 118ನೇ ಸ್ಥಾನದಲ್ಲಿತ್ತು. ಈಗ ಸುಧಾರಣೆಯನ್ನು ಕಂಡಿದೆ. ನೆಕ್ಸ್ಟು 9ನೇ ಕ್ವೆಶ್ಚನ್ ನೋಡಿ. ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಇಂದಿರಮ್ಮ ಕುಟುಂಬ ಜೀವ ವಿಮಾ ಯೋಜನೆ, ಇಂದಿರಮ್ಮ ಫ್ಯಾಮಿಲಿ ಲೈಫ್ ಇನ್ಶೂರೆನ್ಸ್ ಸ್ಕೀಮನ್ನು ಪ್ರಾರಂಭಿಸಿದೆ? ಸರಿಯಾದಂಥ ಉತ್ತರ ತೆಲಂಗಾಣ. ತೆಲಂಗಾಣ ಬಜೆಟನ್ನು ಮಂಡನೆ ಮಾಡಿತು. ಓಕೆ, ಈ ಬಜೆಟ್ನಲ್ಲಿ ಅಂದರೆ 2026-27 ಫೈನಾನ್ಷಿಯಲ್ ಇಯರ್ ಬಜೆಟ್ ಮಂಡನೆ ಮಾಡಿತು. ಇದರಲ್ಲಿ ಈ ಯೋಜನೆಯನ್ನು ಘೋಷಣೆ ಮಾಡಿದೆ. ಇಂದಿರಮ್ಮ ಫ್ಯಾಮಿಲಿ ಲೈಫ್ ಇನ್ಶೂರೆನ್ಸ್ ಸ್ಕೀಮ್. ಸೊ 5 lakh ಈಚ್ ಟು 1.15 crore ಫ್ಯಾಮಿಲಿ. ನೋಡಿ, ತೆಲಂಗಾಣದಲ್ಲಿರ್ತಕ್ಕಂಥ 1.15 ಕೋಟಿ ಕುಟುಂಬಗಳಿಗೆ, ಫ್ಯಾಮಿಲಿಗಳಿಗೆ
ನೋಡಿ 5,00,000 ಈ ಲೈಫ್ ಇನ್ಶೂರೆನ್ಸ್ ಸ್ಕೀಮ್ ದೊರೆಯಲಿದೆ. ಸೊ ಅತ್ಯಂತ ಪ್ರಮುಖ ಬಜೆಟ್‌ನ ಘೋಷಣೆ ಅದು. ಸೊ ಆ ಕಾರಣಕ್ಕಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಕೂಡ ನೆನಪಿರಲಿ ನಿಮಗೆ 5,00,000 ಪ್ರತಿ ಕುಟುಂಬಕ್ಕೆ ಲೈಫ್ ಇನ್ಶೂರೆನ್ಸ್ ಸಿಗ್ತಾ ಇದೆ. ಓಕೆ, ತೆಲಂಗಾಣ ಈ ಪ್ರಮುಖ ಒಂದು ಯೋಜನೆಯನ್ನು ಮಂಡಿಸಿರ್ತಕ್ಕಂಥದ್ದು ಬಜೆಟ್ನಲ್ಲಿ. ಓಕೆ, ಇದು ವಿಶೇಷವಾಗಿ ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಜೀವ ವಿಮೆ ಮತ್ತು ಸಾಮಾಜಿಕ ಭದ್ರತೆ ಬೆಂಬಲವನ್ನು ಒದಗಿಸುತ್ತದೆ. ನೆಕ್ಸ್ಟ್ 10ನೇ ಕ್ವೆಶ್ಚನ್ ನೋಡಿ. ವಿಶ್ವ ಕ್ಷಯರೋಗ ದಿನವನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ವರ್ಲ್ಡ್ ಟ್ಯೂಬರ್ಕುಲೋಸಿಸ್ ಡೇ ಮಾರ್ಚ್ 24ರಂದು ಆಚರಣೆ ಮಾಡ್ತೀವಿ. ಸೊ ನೋಡಿ, ಮಾರ್ಚ್ 24ರಂದು ನಾವು ವಿಶ್ವ ಕ್ಷಯರೋಗ ದಿನವನ್ನು ಆಚರಣೆ ಮಾಡ್ತೀವಿ. ಯಾವ ಕಾರಣಕ್ಕಾಗಿ ಅಂದರೆ 1882ರಲ್ಲಿ ರಾಬರ್ಟ್ ಕೋಚ್ ಎಂಬ ವಿಜ್ಞಾನಿ ಟಿ.ಬಿ ಅಥವಾ ಟ್ಯೂಬರ್ಕುಲೋಸಿಸ್ ಎಂಬತಕ್ಕಂಥ ಒಂದು ಕಾಯಿಲೆ, ಸೊ ಈ ಟಿ.ಬಿ ಕಾಯಿಲೆಗೆ ಸಂಬಂಧಿಸಿದಂತಹ ಬ್ಯಾಕ್ಟೀರಿಯಾವನ್ನು ಕಂಡುಹಿಡಿತಾರೆ ಇವರು. ಸೊ ಈ ಕಾರಣಕ್ಕಾಗಿ ಈ ದಿನವನ್ನಾಗಿ ನಾವು ಆಚರಣೆ ಮಾಡ್ತೀವಿ. ನೋಡಿ, ಟಿ.ಬಿ, ಈ ಟಿ.ಬಿ ರೋಗಕ್ಕೆ ಕಾರಣವಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾ ಯಾವುದು ಅಂತ ಕೇಳಿದರೆ ನೋಡಿ, ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕುಲೋಸಿಸ್ ಅಂತ ಕರೀತಾರೆ. ಈ ಬ್ಯಾಕ್ಟೀರಿಯಾದಿಂದ ಉಂಟಾಗ್ತಕ್ಕಂಥ ಒಂದು ಸಾಂಕ್ರಾಮಿಕ ರೋಗ ಇದು. ಸೊ ಈ ಟ್ಯೂಬರ್ಕುಲೋಸಿಸ್ ಅಥವಾ ಟಿ.ಬಿ ಕಾಯಿಲೆ ನಮ್ಮ ಶ್ವಾಸಕೋಶದ ಮೇಲೆ ಪರಿಣಾಮ ಬೀರುತ್ತದೆ. ಸೊ ಇದು ನೆನಪಿರಲಿ, ಯಾವ ಭಾಗದ ಮೇಲೆ ಪರಿಣಾಮ ಬೀರುತ್ತದೆ ಅಂದರೆ ಶ್ವಾಸಕೋಶ. ಕ್ಷಯ ರೋಗಕ್ಕೆ ಕಾರಣವಾಗಿರತಕ್ಕಂಥ ಬ್ಯಾಕ್ಟೀರಿಯಾ ಯಾವುದು ಅಂತ ಕೇಳಿದ್ರೆ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕುಲೋಸಿಸ್ ಅಂತ ನೆನಪಿರಲಿ. ಓಕೆ, ಸೊ ಈ ವರ್ಷದ ಥೀಮ್ 2026 ಎಸ್ ವಿ ಕ್ಯಾನ್ ಹೆಂಡ್ ಟಿ.ಬಿ, ಕಮಿಟ್, ಇನ್ವೆಸ್ಟ್, ಡೆಲಿವರ್ ಎಂಬುದು ಈ ವರ್ಷದ ಥೀಮ್ ಆಗಿದೆ. ನೆಕ್ಸ್ಟು 11ನೇ ಕ್ವೆಶ್ಚನ್ ಗಮನಿಸಿ. ಮಿಜೋರಾಂನ ಪ್ರಮುಖ ಹಬ್ಬವಾದ ಚಾಪ್ಚಾರ್ ಕುಟ್ ಯಾವ ಚಟುವಟಿಕೆಯೊಂದಿಗೆ ಸಂಬಂಧಪಟ್ಟಿದೆ? ನೋಡಿ, ಇಂಪಾರ್ಟೆಂಟ್ ಫೆಸ್ಟಿವಲ್ ಆಫ್ ಮಿಜೋರಾಂ ಹೆಸರು ಚಾಪ್ಚಾರ್ ಕುಟ್ ಅಂತ ಕರೀತಾರೆ. ಸೊ ಯಾವ ಒಂದು ಚಟುವಟಿಕೆಯೊಂದಿಗೆ ಇದು ಬಹುಮುಖ್ಯವಾಗಿ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ಆಪ್ಷನ್ ನಂಬರ್ 4 ಗಮನಿಸಿ, ಎಂಡ್ ಆಫ್ ಜೂಮ್ ಕಲ್ಟಿವೇಷನ್ ಕ್ಲೀನಿಂಗ್. ನೋಡಿ, ಕೃಷಿ ಪದ್ಧತಿಗಳು ಒಂದೊಂದು ರಾಜ್ಯದಲ್ಲಿ ಒಂದೊಂದು ಹೆಸರಿನಿಂದ ಕರೀತಾರೆ. ಹೀಗೆ ಸೊ ಕೃಷಿ ಪದ್ಧತಿಯನ್ನು ಜೂಮ್ ಅಂತ ಕರೀತಾರೆ ಈ ಮಿಜೋರಾಂನಲ್ಲಿ. ಓಕೆ, ಮಿಜೋರಾಂನಲ್ಲಿ ಕೃಷಿ ಪದ್ಧತಿಯನ್ನು ಜೂಮ್ ಅಂತ ಕರೀತಾರೆ. ಈ ಜೂಮ್ ಕೃಷಿ ಪದ್ಧತಿ ಮುಕ್ತಾಯದ ಹಂತವನ್ನು ಸೂಚಿಸುವ ಪ್ರಮುಖ ಹಬ್ಬವೇ ಚಾಪ್ಟರ್ ಕುಟ್. ಗಮನಿಸಿ, ಎಂಡ್ ಆಫ್ ಜೂಮ್ ಕಲ್ಟಿವೇಷನ್ ಕ್ಲೀನಿಂಗ್ ಅಂತ ಕರೀತಾರೆ. ಓಕೆ, ಚಾಪ್ಚರ್ ಕುಟ್ ಅಂತ ಕರೀತಾರೆ. ಮಿಜೋರಾಂ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಓಕೆ, ಸೊ ಗಮನಿಸಬಹುದು ನೀವು. ಇದೊಂದು ಜೂಮ್ ಎಂಬುದು ಕೃಷಿ ತೆರವುಗೊಳಿಸುವಿಕೆ ಪೂರ್ಣಗೊಂಡ ನಂತರ ಪ್ರತಿ ವರ್ಷ ಮಾರ್ಚ್ನಲ್ಲಿ ನಡೆಯುವ ಉತ್ಸವ. ಸೊ ಈ ಉತ್ಸವ ವಸಂತ ಕಾಲದ ಆಗಮನವನ್ನು ಸೂಚಿಸುತ್ತದೆ. ಅಂದರೆ ಜೂಮ್ ಹಬ್ಬ ವಸಂತ ಕಾಲದ ಆಗಮನವನ್ನು ಸೂಚಿಸುತ್ತದೆ. ಅಂದರೆ ಗಮನಿಸಬಹುದು, ವಸಂತ ಕಾಲ ಆಗಮನವನ್ನು ಸೂಚಿಸುತ್ತದೆ ಇದು. ಸೊ ಪ್ರಮುಖ ಹಬ್ಬ ಇದು ಮಿಜೋರಾಂನಲ್ಲಿ. ಜೂಮ್ ಎಂಬುದು ಒಂದು ಸ್ಥಳಾಂತರ ಕೃಷಿ, ಅಂದರೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಸ್ಥಳಾಂತರ ಕೃಷಿ ಬೇಸಾಯ ಪದ್ಧತಿಗಳಿರ್ತವೆ. ಹೀಗೆ ಮಿಜೋರಾಂನ ಒಂದು ಸ್ಥಳಾಂತರ ಕೃಷಿ ಪದ್ಧತಿಯ ಹೆಸರು ಜೂಮ್. ಈ ಜೂಮ್ ಅಂತ್ಯವನ್ನು ಸೂಚಿಸುವ ಹಬ್ಬವೇ ಚಾಪ್ಚರ್ ಕುಟ್. ಓಕೆ, ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.